ನಮಸ್ಕಾರ ಎಲ್ಲರಿಗೂ. ನಾ ವೈಭವ್ ಪಾಟೀಲ್. ಷೇರು ಮಾರುಕಟ್ಟೆ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಈ ವಿಡಿಯೋನ್ಯಾಗ ನಿಮ್ಮೆಲ್ಲರಿಗೂ ಸ್ವಾಗತ. ಹೋದ ವಾರನ ಸ್ಟಾಕ್ ಮಾರ್ಕೆಟ್ದ ಏನೇನಾತಂತ ತಿಳ್ಕೊಳ್ಳೋನು, ಮತ್ತು ಇನ್ ಬರೋ ವಾರನ ಏನೇನ್ ಆಗ್ಬೋದು ಅಂತ ಅದ್ರ ಬಗ್ಗೆ ತಿಳ್ಕೊಳ್ಳೋನು, ಮತ್ತು ಮಾರ್ಕೆಟ್ದಾಗ ಏನೇನ್ ಮೇನ್ ಇಂಪಾರ್ಟೆಂಟ್ ರಿಸ್ಕ್ಗಳು ಇದಾವ, ಮತ್ತೊಬ್ರು ಹೂಡಿಕೆದಾರರಾಗಿ ಟ್ರೇಡರ್ ಆಗಿ ಯಾವ ಒಂದು ಸುದ್ದಿ ಮ್ಯಾಗ ಕಣ್ಣಿಡ್ಬೇಕಂತ ಅದ್ರ ಬಗ್ಗೆನ ಡೀಟೇಲ್ದಾಗ ತಿಳ್ಕೊಳ್ಳೋಣ ನೋಡ್ರಿ ವೀಕ್ಷಕರೇ, ಹೋದ ವಾರ ನಾವು ನಿಫ್ಟಿದ ಪರ್ಫಾರ್ಮೆನ್ಸ್ ನೋಡ್ರ ನಿಫ್ಟಿ 0.20% ಬಿದ್ದೈತಿ ಅಥವಾ ನೆಗೆಟಿವ್ ಕ್ಲೋಸಿಂಗ್ ಕೊಟ್ಟೈತಿ. ಅಂತಂದ್ರ ಆಲ್ಮೋಸ್ಟ್ ಫ್ಲಾಟ್ ಅನ್ನ ಐತಿ ನಿಫ್ಟಿ, ಏರಿಲ್ಲನು ಬಿದ್ದಿಲ್ಲನು. ಅದೇ ತರ ನಾವು ಬ್ಯಾಂಕ್ ನಿಫ್ಟಿದ 5 ದಿನದ ಪರ್ಫಾರ್ಮೆನ್ಸ್ ನೋಡ್ಬೋದ 2.58% ಬಿದ್ದೈತ್ರಿ. ಮತ್ತ ಸೆನ್ಸೆಕ್ಸ್ 0.06% ಪಾಸಿಟಿವ್ ಐತಿ. ಮಿಡ್ ಕ್ಯಾಪ್ ಇಂಡೆಕ್ಸ್ ಅದನ್ನ ಪರಿಸ್ಥಿತಿ ನೋಡ್ರೆ 0.15% ಏರೈತಿ. ಮತ್ತ ಸ್ಮಾಲ್ ಕ್ಯಾಪ್ 250 ಪರ್ಫಾರ್ಮೆನ್ಸ್ ನೋಡ್ರ ಅದು ಸಹ 1.35% ಏರೈತಿ. 27 ಏಪ್ರಿಲ್ದಿಂದ ಈಗಿನ ತನಕ ನಾವು ಕ್ಯಾಲ್ಕುಲೇಟ್ ಮಾಡ್ರ. ಅದ ಕಾರಣ ಓವರ್ ಆಲ್ ಮಾರ್ಕೆಟ್ ನೋಡ್ರ ಓವರ್ ಆಲ್ ಫ್ಲಾಟ್ ಅನ್ನ ಇತ್ತ. ಅದರಿಂದ ಮೇನ್ ಕಾರಣನ ಹಾಲಿಡೇಸ್ ಭಾಳ ಇದ್ದು, ಅದ ಕಾರಣ ಹೆಚ್ಚು ಮೊಮೆಂಟಮ್ ತೋರಿಸಿಲ್ಲ. ಬಟ್ ಯು ಎಸ್ ಮಾರ್ಕೆಟ್ ಫ್ರೈಡೇನು ಓಪನ್ ಇತ್ರಿ. ಅದ ಕಾರಣ ಯು ಎಸ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ಬೋದ ಡೌ ಜೋನ್ಸ್ 0.13% ಅಂತಂದ್ರೆ 150 ಪಾಯಿಂಟ್ ನೆಗೆಟಿವ್ ನಾಗ ಇತ್ತ. S&P 500 0.29% ಪಾಸಿಟಿವ್ ಐತಿ. ಮತ್ತು ನ್ಯಾಸ್ಡ್ಯಾಕ್ 0.89% ಪಾಸಿಟಿವ್ ಐತಿ. ಅದ ಕಾರಣ ಯು ಎಸ್ ಮಾರ್ಕೆಟ್ ಅನ್ನು ಆಲ್ಮೋಸ್ಟ್ ಫ್ಲಾಟ್ ಅನ್ನ ಇದ್ದು ಅಂತ ನಾವು ಅನ್ಬೋದು. ಅದ್ರಾಗೂ ಡೌ ಜೋನ್ಸ್ ನೆಗೆಟಿವ್ ನಾಗ ಕ್ಲೋಸಿಂಗ್ ಕೊಟ್ಟೈತಿ. ಮತ್ತ ಭಾರತದ ಗಿಫ್ಟ್ ನಿಫ್ಟಿ ನೋಡ್ರ ಅದು ಸಹ ನೋಡ್ಬೋದು 0.34% ಪಾಸಿಟಿವ್ ಐತ್ರಿ. ಗಿಫ್ಟ್ ನಿಫ್ಟಿ ಸ್ಟ್ರಾಂಗ್ ಐತಿ. ಅದ ಕಾರಣ ಇದು ಒಂದು ಗುಡ್ ನ್ಯೂಸ್ ಅಂತ ನಾವ್ ಅನ್ಬೋದ. ನೋಡೋಣ್ರಿ ಇದ್ರದ್ದು ಎಫೆಕ್ಟ್ ನಾಳೆ ದಿನ ಯಾವ ತರ ಕಾಣ್ತೈತಂತ. ಮತ್ ನಾವೊಬ್ರ ಹೂಡಿಕೆದಾರರಾಗಿ ನಾಳೆ ದಿನ ಬಹಳ ಇಂಪಾರ್ಟೆಂಟ್ ಆಗ್ತೈತಿ. ಅತ್ರಾಗನು ಮೇನ್ ನೀವು ಇಲೆಕ್ಷನ್ಗಳದ ರಿಸಲ್ಟ್ ಬರೋದೈತಿ ನಾಳೆ 5 ಸ್ಟೇಟ್ದ. ಅತ್ರಾಗ ನೋಡ್ಬೋದು ನೀವು 1ನೇ ಸ್ಟೇಟ್ ಅಸ್ಸಾಂ, ಕೇರಳ, ತಮಿಳ್ನಾಡು, ವೆಸ್ಟ್ ಬೆಂಗಾಲ್, ಪುದುಚೇರಿ ಇವು 5 ಸ್ಟೇಟ್ದ ರಿಸಲ್ಟ್ ಬರೋದೈತಿ. ಅದ ಕಾರಣ ಯಾವ ಗೋರ್ಮೆಂಟ್ ಬರ್ತೈತಂತನೂ ನಾವು ನೋಡ್ಬೇಕ. ಅದ ಕಾರಣ ನಾಳೆ ದಿನ ಸ್ವಲ್ಪ ಇಲೆಕ್ಷನ್ ಎಫೆಕ್ಟ್ ಅನ್ನು ಮಾರುಕಟ್ಟೆ ಮ್ಯಾಗ ಬೀಳ್ಬೋದ. ಬಟ್ ಸ್ಟೇಟ್ ಇಲೆಕ್ಷನ್ ಇರೋ ಕಾರಣ ಹೆಚ್ಚೇನ ಫರಕ್ ಬೀಳಂಗಿಲ್ಲ, ಮಾರುಕಟ್ಟೆಗೆ ಹೆಚ್ಚೇನ ಪರಿಣಾಮ ಬೀಳಂಗಿಲ್ಲ. ಆದ್ರೂ ಸಹ ಶಾರ್ಟ್ ಟರ್ಮ್ನಾಗ ಅಥವಾ ನಾಳೆ ದಿನಾನ ಸ್ವಲ್ಪ ಮಾರ್ಕೆಟ್ ವಲ್ಟೈಲ್ ಇರ್ಬೋದು. ಯಾಕಂತಂದ್ರೆ ಇವು 5 ಸ್ಟೇಟ್ದ ಇಲೆಕ್ಷನ್ ಅದ ರಿಸಲ್ಟ್ ಇರೋ ಕಾರಣ. ಅದ ಕಾರಣ ನಾಳೆ ದಿನ ಇವು 5 ಸ್ಟೇಟ್ ಇಲೆಕ್ಷನ್ ಅನ್ನು ಯಾರು ಗೆಲ್ತಾರ, ಯಾವ ಗೌರ್ಮೆಂಟ್ ಗೆಲ್ತಾರ ಅಂತ ನಾವ ನೋಡ್ಬೇಕ. ನಿಮಗೆ ಯಾರು ಗೆಲ್ತಾರಂತ ಅನಿಸ್ತೈತೆ ಅಂತನೂ ಕಮೆಂಟ್ ಸೆಕ್ಷನ್ಯಾಗ ತಿಳಿಸ್ರಿ. ಮತ್ತೊಂದೇನಂತಂದ್ರೆ ಮುಂದಿನ ವಾರನಾಗ Q4 ರಿಸಲ್ಟ್ ಮತ್ತು ಭಾಳ ಕಂಪ್ನಿ ಬರವಿದಾವ್ರಿ. ಅದ ಕಾರಣ Q4 ರಿಸಲ್ಟ್ಗಳ ಮ್ಯಾಗನು ಕನ್ನ ಇಡಬೇಕ. ಮತ್ತೊಂದೇನಂತಂದ್ರೆ ಯು ಎಸ್ ಇರಾನ್ ವಾರ್ ಇನ್ನ ಸ್ಟಾರ್ಟ್ ಅನ್ನ ಐತಿ, ಇನ್ನ ಏನ್ ನಿಂತಿಲ್ಲ. ಬಟ್ ಮೇನ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪಾಯಿಂಟ್ ಅಥವಾ ಎಲ್ಲಕ್ಕಿಂತ ಒಳ್ಳೆ ಸುದ್ದಿ ಏನಂತಂದ್ರ ಏನ್ ಸೀಸ್ ಫೈರ್ ಹತ್ತೈತೆ 2 ದೇಶ ನಡಕ. ಸೀಜ್ ಫೈರ್ ಹತ್ತಿದಾಗಿಂದ ಒಂದು ದಾಳಿ ಇರಾನ್ದವರು ಯು ಎಸ್ ಮ್ಯಾಗ ಮಾಡಿಲ್ಲ, ಯು ಎಸ್ ಅನ್ನು ಇರಾನ್ ಮ್ಯಾಗ ಮಾಡಿಲ್ಲ. ಅದ ಕಾರಣ ದಾಳಿ ಅದು ಏನೋ ಅವತ್ತ ಏನಾದ್ರೂ ಹಾರ್ಮೋಜ್ ಜಲಸಂಧಿಯನ್ನ ಕ್ಲೋಸ್ ಮಾಡಿ ಆರ್ಥಿಕವಾಗಿ ನಷ್ಟವನ್ನ ಗೊಳಿಸತಾರಂತ ನಾವು ಅನ್ಬೋದ. ಅತ್ರಾಗನೇ ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಇರಾನ್ ಅವರ 14 ಪಾಯಿಂಟ್ ಮಾಡಿ ಯು ಎಸ್ ದವ್ರಗ ಕೊಟ್ಟಿರಂತ್ರಿ. ಅತ್ರಾಗ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನೇನಿದ್ದು ಅಂತಂದ್ರೆ ಹಾರ್ಮೋಜ್ ಜಲಸಂಧಿ ನಿರ್ಬಂಧ ಐತಿ, ಅದನ್ನ ತೆಗೀರಿ ಯು ಎಸ್ ದವ್ರಗಂತ ಕೇರ. ಮತ್ತೇನ್ ಹಾನಿ ಆಗೈತಿ ಯುದ್ಧದಿಂದ ಅದ್ರದ ನಮಗ ರೊಕ್ಕ ಬೇಕಾ, ಅದ್ರದ್ದು ಭರಪಾಯಿ ಮಾಡ್ರಿ, ಹಿಂಗಂತ ಎಲ್ಲ ಕಳ್ಸಿರ. ಬಟ್ ಡೊನಾಲ್ಡ್ ಟ್ರಂಪ್ ಅವ್ರಂದ್ರ ಇದೆಲ್ಲ ಏನ್ ಒಪ್ಪಾಕ್ ಸಾಧ್ಯ ಇಲ್ಲ ಹಿಂಗ ಅಂತಂದಾರ. ಆದ್ರೂ ಇನ್ನ ಪರಿಶೀಲಿಸತಾರಂತ್ರಿ. ನೋಡ್ಬೇಕ್ರಿ ಯು ಎಸ್ ಒಪ್ಕೋತೈತೋ ಇಲ್ಲ ಅಂತ. ಆದ್ರೂ ಡೊನಾಲ್ಡ್ ಟ್ರಂಪ್ ಅವ್ರದ್ದು ನಾವು ರಿಯಾಕ್ಷನ್ ನೋಡ್ರ ಅಷ್ಟೇನು ಒಳ್ಳೆ ರಿಯಾಕ್ಷನ್ ಇಲ್ಲಾಗಿತ್ತ. ಅದ ಕಾರಣ ಯುದ್ಧ ನಿಂತಿಲ್ಲ. ಬಟ್ ಹಾರ್ಮೋಜ್ ಜಲಸಂಧಿ ಕ್ಲೋಸ್ ಅನ್ನ ಐತಿ. ಅದ್ರ ಡೈರೆಕ್ಟ್ ಪರಿಣಾಮ ಕ್ರೂಡ್ ಆಯಿಲ್ ಮ್ಯಾಗನು ಕಾಣ್ತೈತಿ. ನೋಡ್ಬೋದು WTI ಕ್ರೂಡ್ ಆಯಿಲ್ ಪ್ರತಿ ಬ್ಯಾರಲ್ $111 ನಡೆದೈತ್ರಿ. ಬ್ರೆಂಟ್ ಕ್ರೂಡ್ ಆಯಿಲ್ $108 ನಡೆದೈತಿ. ಅದ ಕಾರಣ ಕ್ರೂಡ್ ಆಯಿಲ್ ಬೆಲೆ ಇನ್ನೂ $100 ಮ್ಯಾಗನೇ ಐತಿ. ಅದ ಕಾರಣ ಇದು ಭಾರತದ ನೆಗೆಟಿವ್ ನ ಪಾಯಿಂಟ್ ಅಂತ ನಾವು ಅನ್ಬೋದ. ಇತರದ ಡೈರೆಕ್ಟ್ ಪರಿಣಾಮ ಭಾರತದ ಸಾಮಾನ್ಯ ಜನರ ಮ್ಯಾಗ ಈಗ ಕಾಣಕ್ ಸ್ಟಾರ್ಟ್ ಆಗೈತ್ರಿ. ಯುದ್ಧ ಕಂಟಿನ್ಯೂ ಇತ್ತ, ಹಾರ್ಮೋಜ್ ಜಲಸಂಧಿ ಕ್ಲೋಸ್ ಇತ್ತ. ಇದೇ ತರ ಗ್ಲೋಬಲ್ ಮಾರ್ಕೆಟ್ನಾಗ ಕ್ರೂಡ್ ಆಯಿಲ್ ಶಾರ್ಟೇಜ್ ಇತ್ತಂತಂದ್ರ ಇನ್ನೂ ಪೆಟ್ರೋಲ್ ಡೀಸೆಲ್ ಬೆಲೆ ಅದು ಇರ್ಬೋದು. ಅದ್ರಾಗೂ ಈಗ ಸದ್ಯ ಸುದ್ದಿ ಏನ್ ಬರತೈತಂತಂದ್ರ ಏನ್ ನಮ್ಮ ಭಾರತದ ಏವಿಯೇಷನ್ ಇಂಡಸ್ಟ್ರಿ ಐತಿ ಅದಕ್ಕೂ ಭಾಳ ಕೆಟ್ಟ ಪರಿಣಾಮ ಬೀಳಾತಿತ್ತಂತ್ರಿ ಇದು ಆಯಿಲ್ ಪ್ರೈಸ್ದಿಂದ. ಅದ ಕಾರಣ ಅದ್ರ ಮ್ಯಾಗ ಕಣ್ಣಿರ್ಬೇಕಾ. ಏನ್ರಿ ಇದೇ ಥರ ಆಯಿಲ್ ಪ್ರೈಸ್ ಏರಾತಂತಂದ್ರೆ ಏವಿಯೇಷನ್ ಸೆಕ್ಟರ್ ಕ್ಲೋಸ್ ಮಾಡೋ ಪರಿಸ್ಥಿತಿನೂ ಭಾರತನಾಗ ಬರ್ಬೋದಂತ ಒಂದು ರಿಪೋರ್ಟ್ ಬಿಟ್ಟಾರ. ಅದ ಕಾರಣ ಏನಾಗ್ತೈತಂತ ಅದ್ರ ಮ್ಯಾಗೂ ನಾವು ಕಣ್ಣ ಇಡ್ಬೇಕು. ಬಟ್ ಇದೆಲ್ಲ ಭಾಳ ನೆಗೆಟಿವ್ ಪಾಯಿಂಟ್ ಮಾರುಕಟ್ಟೆ ದೃಷ್ಟಿದಿಂದ, ಆರ್ಥಿಕತೆ ದೃಷ್ಟಿದಿಂದ ಅಂತ ನಾವು ಅನ್ಬೋದ. ಮತ್ತೊಂದೇನಂತಂದ್ರೆ ಟೆರಿಫ್. ಇಷ್ಟು ದಿನ ಟೆರಿಫ್ ಹೆಸರು ಕೇಳಿರ್ಕಿಲಾಗಿದ್ದು, ಬಟ್ ಫೈನಲಿ ಮತ್ ಡೊನಾಲ್ಡ್ ಟ್ರಂಪ್ ಅವ್ರ ಜಗತ್ತಿಗೆ ಟೆರಿಫ್ ಐತಿ ಅಂತ ಮತ್ತೆ ನೆನಪು ಮಾಡಿಕೊಟ್ಟಾರಿ ನಿನ್ನಿದ.
ನಿನ್ನೆ ಯುರೋಪಿಯನ್ ಯೂನಿಯನ್ದು ಕಾರ್ ಮ್ಯಾಗ 25% ಟೆರಿಫ್ ಹಚ್ಚಿರು ಡೊನಾಲ್ಡ್ ಟ್ರಂಪ್ ಅವ್ರ. ಅದ ಕಾರಣ ಇದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಆಗ್ತೈತಿ. ಭಾರತದ ಪರ್ಟಿಕ್ಯುಲರ್ ಒಂದೊಂದು ಕಂಪ್ನಿಗಳು ಇದಾವ, ಲಕ್ಸರಿ ದೊಡ್ಡ ದೊಡ್ಡ ಕಾರ್ ತಯಾರು ಮಾಡ್ತಾವ. ಉದಾಹರಣೆಗೆ ನಾವು ತಿಳ್ಕೊಬೇಕಂದ್ರೆ ಟಾಟಾ ಮೋಟರ್ಸ್ ಲ್ಯಾಂಡ್ ರೋವರ್ದು. ಅದ ಕಾರಣ ಅವ್ರ ಮ್ಯಾಗ ಏನ್ರಿ 25% ಟೆರಿಫ್ ಹಚ್ಚಿರ ಅಂತಂದ್ರೆ US ಅವು ಕಾರ್ಗಳು ತುಟ್ಟಿಲಿ ಹೋಗ್ತಾವ. ಅದ ಕಾರಣ ಆ ಥರ ನಷ್ಟನು ಕಂಪ್ನಿಗಳ್ಗೆ ಆಗ್ಬೋದಾ. ಬಟ್ ಇದೊಂದು ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದಾ. ಮತ್ತು US ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಅವ್ರು ಮತ್ತೆ ಈ ತರ ಟೆರಿಫ್ ಅದು ಮತ್ತೆ ಹಚ್ಚಾಕ ಸ್ಟಾರ್ಟ್ ಮಾಡಿದಾರ. ಮತ್ತೊಂದೇನಂತಂದ್ರೆ ಭಾರತದ ರೂಪೀಸ್ ನೋಡ್ಬೋದಾ, $1 = 94.91 ನಡೆದೈತಿ. ಅಂತಂದ್ರೆ ಭಾರತದ ರೂಪೀಸ್ ಮತ್ತು ವೀಕ್ ಐತಿ ಡಾಲರ್ ವಿರುದ್ಧ. ಅದ ಕಾರಣ ಇದು ಒಂದು ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತ ನಾವು ಅನ್ಬೋದ. ಗೌರ್ಮೆಂಟ್ ಏನ್ ಕ್ರಮವನ್ನ ತಗೋತೈತಿ ಮತ್ತು ರೂಪೀಸ್ ಸ್ಟ್ರಾಂಗ್ ಮಾಡಕಂತನೂ ನಾವು ಕಣ್ಣಿಡ್ಬೇಕಾ ಅಥವಾ ಏನ್ ಮಾಡ್ತೈತಂತನೂ ನಾವು ನೋಡ್ಬೇಕಾ. ಮತ್ತೊಂದೇನಂತಂದ್ರೆ FIDS ಡೇಟಾ FIS ಕಂಟಿನ್ಯೂ ನೋಡ್ಬೋದಾ, ಏಪ್ರಿಲ್ ತಿಂಗಳಿನಾಗ ಮಾರ್ಕೊಂತಾನೆ ಹೋಗಿದಾರ. ಇದು ಬಹಳ ದೊಡ್ಡ ನೆಗೆಟಿವ್ ಸಂಕೇತ. ಈಗ ಮುಂದೆನು ಬಾಯ್ ಮಾಡ್ತಾರಂತ ಯಾವ್ದು ಸ್ಟ್ರಾಂಗ್ ಸುದ್ದಿಗಳಿಲ್ಲ. ಅದ ಕಾರಣ ಇನ್ನ ಸೆಲ್ಲಿಂಗ್ ಕಂಟಿನ್ಯೂನ ಇರ್ಬೋದಂತನ ಎಕ್ಸ್ಪರ್ಟ್ಗಳು ಅನ್ನತಾರ, ಅಥವಾ ಫ್ಲಾಟ್ನೇ ಇರ್ಬೋದ, ಹೆಚ್ಚು ಸೆಲ್ಲಿಂಗ್ ಇಲ್ಲ ಹೆಚ್ಚು ಬೈಯಿಂಗ್ ಇಲ್ಲ, ಸ್ಥಿರವಾಗಿ ಉಳಿಯೋ ಸಂಭಾವನೆಯನ್ನ ಭಾಳ ಹೆಚ್ಚಿತ್ತಂತ ಎಕ್ಸ್ಪರ್ಟ್ಗಳು ಅನ್ನತಾರ. ಯಾಕಂತಂದ್ರೆ FIs ಮತ್ತು ಭಾರತದಾಗ ಇನ್ವೆಸ್ಟ್ ಮಾಡ್ಬೇಕಂತಂದ್ರೆ ಏನ್ರಿ ನಾವು ಒಳ್ಳೆ ಕ್ರಮಗಳನ್ನ ತಗೋಬೇಕಾ ಅಥವಾ ಏನ್ರಿ ಒಂದು ಒಳ್ಳೆ ಸುದ್ದಿ ಬರ್ಬೇಕಾ. ಏನೂ ಒಳ್ಳೆ ಸುದ್ದಿ ಇಲ್ಲ, ಯಾವ ತರ ಐತೆ ಅದೇ ತರ ನಡೆದಿದ್ರಿಂದ ಮತ್ತೇನು FIs ತಿರುಗಿ ಬರ್ತಾರ ಈಗ ಸದ್ಯರೆ ಅಂತ ಅನ್ನಂಗಿಲ್ಲ ಅಂತ ಎಕ್ಸ್ಪರ್ಟ್ಗಳು ಅನ್ನತಾರ. ಬಟ್ ನೋಡ್ಬೇಕ್ರಿ ಏನಾಗ್ತೈತಂತ. ಮತ್ ಮರಳಿ ಬಂದ್ರಂತಂದ್ರೆ ಖಂಡಿತವಾಗಿ ಮಾರ್ಕೆಟ್ ಮ್ಯಾಗ ಹೋಗ್ತೈತಿ. ಗೋಲ್ಡ್ ಪ್ರೈಸ್ ನೋಡ್ರೆ ಗ್ಲೋಬಲ್ನಾಗ ಗೋಲ್ಡ್ ನೋಡ್ಬೋದ $4,612 ಟ್ರೇಡ್ ಆಗತೈತಿ. ಗೋಲ್ಡನ್ನು ಅಲ್ಲೇ $4,500 ನಡಕನ್ನ ಗ್ಲೋಬಲ್ನಾಗ ಟ್ರೇಡ್ ಆಗತೈತಿ ಅಂತ ನಾವು ಅನ್ಬೋದ. ಭಾರತದ ರೂಪೀಸ್ನಾಗ ನೋಡ್ರೆ 10 ಗ್ರಾಮ್ ಗೋಲ್ಡ್ 24 ಕ್ಯಾರೆಟ್ ಬೆಲೆ $1,54,000 ನಡೆದೈತಿ. ಅದ ಕಾರಣ 1.5 ಲಕ್ಷ ಸುಮಾರು ಗೋಲ್ಡ್ ಐತಂತ ನಾವು ಅನ್ಬೋದ. ಮತ್ ನಾವು ಸಿಲ್ವರ್ದ ಬೆಲೆ ನೋಡ್ರೆ ಗ್ಲೋಬಲ್ ಮಾರ್ಕೆಟ್ದಾಗ $75 ಸಿಲ್ವರ್ದ ಬೆಲೆ ನಡೆದೈತಿ. ಸಿಲ್ವರ್ನು ಸಹ ಅದ ರೇಂಜ್ನಾಗನ ಟ್ರೇಡ್ ಮಾಡತೈತಿ. ಮತ್ ನಾವು ಕ್ರಿಪ್ಟೋ ಮಾರ್ಕೆಟ್ದಾಗ ಬಿಟ್ಕಾಯಿನ್ ಪರಿಸ್ಥಿತಿ ನೋಡ್ರೆ ಅದು ಸಹ ಈಗ ಸ್ವಲ್ಪ ಡೌನ್ ಐತಿ. ಆದ್ರೂ ನೋಡ್ಬೋದು $78,342 ಟ್ರೇಡ್ ಆಗತೈತಿ. $70,000 ಮ್ಯಾಗನ ಟ್ರೇಡ್ ಆಗತೈತ್ರಿ ಬಿಟ್ಕಾಯಿನ್. ಮತ್ತು ನಾವು ಹಾಲಿಡೇಸ್ ನೋಡ್ರೆ ಮುಂದಿನ ವಾರ ಯಾವುದು ಹಾಲಿಡೇ ಇಲ್ಲ. ಮುಂದಿನ ವಾರ ಫುಲ್ ವೀಕ್ ಸ್ಟಾಕ್ ಮಾರ್ಕೆಟ್ ಓಪನ್ ಇರ್ತೈತಿ. ಮತ್ತೊಂದೇನಂತಂದ್ರೆ ಆಲ್ರೆಡಿ ಹೇಳಿನಿ, ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಅದು. ಅದ ಕಾರಣ ಕ್ರೂಡ್ ಆಯಿಲ್ ಬೆಲೆ ಇದೇ ಥರ ಆಯ್ತಂತಂದ್ರೆ ಖಂಡಿತವಾಗಿ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಇನ್ನೊಂದಿಷ್ಟೇ ಇರಿಸೋ ಸಂಭಾವನೆ ಭಾಳ ಹೆಚ್ಚೈತಿ. ಆ ಥರ ಏನ್ರಿ ಆತಂತಂದ್ರೆ ಭಾರತದ ಆರ್ಥಿಕತೆ ಮ್ಯಾಗ, ಭಾರತದ ಸ್ಟಾಕ್ ಮಾರ್ಕೆಟ್ ಮ್ಯಾಗ, ಭಾರತದ ಇನ್ಫ್ಲೇಷನ್ ಮ್ಯಾಗ ಭಾಳ ಕೆಟ್ಟ ನೆಗೆಟಿವ್ ಪರಿಣಾಮ ಬೀಳ್ತೈತಿ. ಇನ್ಫ್ಲೇಷನ್ ಹೆಚ್ಚಾಗೋದ್ರಿಂದ ಅಥವಾ ಇನ್ಫ್ಲೇಷನ್ ಕಡಿಮೆ ಆಗೋದ್ರಿಂದ ಭಾರತದ ಸ್ಟಾಕ್ ಮಾರ್ಕೆಟ್ ಮ್ಯಾಗ ಯಾವ ಥರ ಡೈರೆಕ್ಟ್ ಇಫೆಕ್ಟ್ ಆಗ್ತೈತೆ ಅಂತ ನಾನು ಒಂದು ವಿಡಿಯೋ ಮಾಡೀನಿ ಸರಳವಾಗಿ ತಿಳಿಯೋಂಗ. ಅದ ಕಾರಣ ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಈ ಸಂಡೇ ನೀವು ಫ್ರೀ ಇದ್ರಿ ಅಂತಂದ್ರೆ ಖಂಡಿತವಾಗಿ ಈ ವಿಡಿಯೋ ಮುಗಿಯನ್ನ ಆ ವಿಡಿಯೋನ ಹೋಗಿ ನೋಡ್ರಿ. ಫುಲ್ ಇನ್ಫಾರ್ಮೇಷನ್ ಸಿಗ್ತೈತಿ. ಅಷ್ಟು ಡೀಟೇಲ್ದಾಗ ಅಷ್ಟು ಸರಳವಾಗಿ ಒಂದು ಪರ್ಟಿಕ್ಯುಲರ್ ಒಂದು ಡೇಟಾ ನೋಡಿ, ಇನ್ಫ್ಲೇಷನ್ ಡೇಟಾ ನೋಡಿ ಮಾರ್ಕೆಟ್ದ ದಿಕ್ಕನ್ನ ನೀವು ಕಂಡು ಹಿಡಿಬೋದ. ಅದ ಕಾರಣ ಆ ವಿಡಿಯೋನ ಹೋಗಿ ನೀವು ನೋಡ್ಬೋದ. ಓವರ್ ಆಲ್ ಇದೈತಿ ಇವತ್ತಿನ ಈ ವಿಡಿಯೋ ಚಲೋ ಲೈಕ್ ಮಾಡ್ರಿ. ವಿಡಿಯೋ ಹೆಂಗೆ ಅನ್ಸಿತ್ತಂತ ಕಮೆಂಟ್ ಸೆಕ್ಷನ್ ತಿಳಿಸ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್, ಫೈನಾನ್ಸ್ ರಿಲೇಟೆಡ್ ವಿಡಿಯೋ ನಿಮಗೆ ನೋಡೋದಿತ್ತಂತಂದ್ರೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ರಿ. ಇದೈತ್ರಿ ಇವತ್ತಿನ ಈ ವಿಡಿಯೋ ಚಲೋ ಲೈಕ್ ಮಾಡ್ರಿ. ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದಾಗ ನಾ ವಿಡಿಯೋ ಮಾಡ್ತಿರ್ತೇನೆ. ಧನ್ಯವಾದಗಳು.